ವೀಕ್ಷಕರೇ, ಮೇಷರಾಶಿಯವರ ಗುಣ ಸ್ವಭಾವಗಳು. ಮೇಷರಾಶಿಯವರು ಅಂತಂದ್ರೆ ಹೇಗಿರ್ತಾರೆ, ಅವರ ವರ್ತನೆ ಹೇಗಿರುತ್ತೆ, ಅವರ ನಡವಳಿಕೆ ಹೇಗಿರುತ್ತೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಹಲವಾರು ವಿಚಾರಗಳು ಬಹಳಷ್ಟು ಜನ ಕಾಮೆಂಟ್ ಮಾಡಿದ್ರಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ. ಮೇಷರಾಶಿಯವರು ಒಟ್ಟಾರೆಯಾಗಿ ಮೇಷರಾಶಿಯವರ ಗುಣ ಸ್ವಭಾವ, ಅವರ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥದ್ರ ವಿಚಾರವಾಗಿ ಇವತ್ತು ಈ ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರವನ್ನ ತಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ನಿಮ್ಗೆ ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಮೇಷರಾಶಿಯವರು ಅಂದ ತಕ್ಷಣ ಹಠವಾದಿಗಳು, ಛಲವಾದಿಗಳು, ಧೈರ್ಯಶಾಲಿಗಳು, ಕೋಪಿಷ್ಟರು, ಮುಂಕೋಪ. ನೋಡಿ, ಮೇಷರಾಶಿಯವರು ದೃಢವಾಗಿರ್ತಾರೆ. ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರು ಕೂಡ ಆ ತೀರ್ಮಾನಕ್ಕೆ ಕಟಿಬದ್ಧವಾಗಿರ್ತಾರೆ. ತೆಗೆದುಕೊಂಡಿರುವಂತಹ ನಿರ್ಧಾರಗಳನ್ನ ವಾಪಸ್ ತೆಗೆದುಕೊಳ್ಳಲ್ಲ. ಯಾಕಂತಂದ್ರೆ ಹಠವಾದಿ, ಧೈರ್ಯವಂತರು. ಅವರು ಏನು ಇಲ್ಲೇ ಇದ್ರೂ ಕೂಡ ಧೈರ್ಯದಿಂದ ಮುನ್ನುಗ್ಗುವಂತ ಛಲ ಮೇಷರಾಶಿಯವರಿಗಿರ್ತಕ್ಕಂಥದ್ದು. ಇನ್ನು ತಾವು ಏನ್ ಮಾಡ್ತಾರೆ ಅಂದ್ರೆ, ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಸರಿ ಅಂತೇಳಿ ಹಠ ಮಾಡ್ತಕ್ಕಂಥದ್ದು, ವಾದ ಮಾಡ್ತಕ್ಕಂಥದ್ದು. ಇನ್ನು ಚಾಕಚಕ್ಯತೆ ಇರುತ್ತೆ. ಏನಾದ್ರೂ ಒಂದು ರಿಸ್ಕ್ ತೆಗೆದುಕೊಂಡು ಮುಂದೆ ಹೋದ್ರು ಅಂತಂದ್ರೆ ಅದನ್ನ ಸರಿಯಾಗಿ ನಿಭಾಯಿಸುವಂತಹ ಚಾಕಚಕ್ಯತೆ ಉಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಭಾಗ್ಯಾಧಿಪತಿ ಗುರು ಆಗಿರೋದ್ರಿಂದ ತಂದೆಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ತಂದೆಯಿಂದ ದೂರ ಇರುವುದು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಏನಾಗುತ್ತೆ, ಸಾಮ್ಯತೆ ಇರೋದಿಲ್ಲ, ಅಥವಾ ಏಕ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಸ್ವಲ್ಪ ಏನಾಗುತ್ತೆ, ನಿರ್ಧಾರಗಳಲ್ಲಿ ಡಿಸ್ಟರ್ಬ್ ಆಗುವಂತ ಸಾಧ್ಯತೆಗಳು. ಅಂದ್ರೆ ತಂದೆಯ ನಿರ್ಧಾರಗಳು ಮತ್ತು ಇವರ ನಿರ್ಧಾರಗಳಿಗೆ ಸ್ವಲ್ಪ ದ್ವಂದ್ವ ನಿಲುವುಗಳ ಆಗಿರ್ತವೆ. ನಿರ್ಧಾರ ಒಂದೇ ಆಗಿದ್ರು ಕೂಡ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಸಾಮ್ಯತೆ ಕಂಡು ಬಂದ್ರೂ ಕೂಡ ಸ್ವಲ್ಪ ಬೇರೆ ಬೇರೆ ವಿಚಾರಗಳು, ಸ್ವಲ್ಪ ನಿರ್ಧಾರಗಳಲ್ಲಿ ಬೇರೆ ತರದ ಒಂದು ಭಿನ್ನತೆಗಳು ಸೃಷ್ಟಿಯಾಗುವಂತ ಸಾಧ್ಯತೆಗಳಿದೆ. ಇನ್ನು ಕುಟುಂಬಕ್ಕಿಂತ ವ್ಯಾಪಾರ, ವಹಿವಾಟು, ಉದ್ಯೋಗ ಅಥವಾ ಕಮಿಟ್ಮೆಂಟ್, ನಾನು ಒಂದು ಬೇರೆಯವರಿಗೆ ಏನೋ ಮಾತು ಕೊಟ್ಟಿದ್ದೀನಿ, ಆ ಮಾತನ್ನ ಉಳಿಸ್ಕೋಬೇಕು, ಈ ಕಡೆ ಜಾಸ್ತಿ ಒಲವನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಾಪಂಚಿಕ ಕಡೆ ಸ್ವಲ್ಪ ಒಲವು ಕಡಿಮೆ ಆಗಿದ್ರು ಕೂಡ ವ್ಯವಹಾರದ ಕಡೆ ಹೆಚ್ಚಿನ ಒಲವನ್ನ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ. ಇನ್ನು ಬಲ ಇರುತ್ತೆ. ಏನು ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರಲ್ಲ, ಆ ನಿರ್ಧಾರಕ್ಕೆ ಬಹಳಷ್ಟು ಜನ ಫಾಲೋ ಮಾಡತಕ್ಕಂತಹ ಸಾಧ್ಯತೆಗಳು. ಈ ಮೇಷರಾಶಿಯವರಿಗೆ ಬಹಳಷ್ಟು ಜನ ಫಾಲೋವರ್ಸ್ ಕೂಡ ಇರ್ತಕ್ಕಂಥದ್ದು. ಜೀವನದ ಸಂಗಾತಿ, ಪತಿ ಇರ್ಬೋದು, ಪತ್ನಿ ಇರ್ಬೋದು, ಪ್ರೀತಿ ಪಾತ್ರರು ಬಹುದೊಡ್ಡ ಪಾತ್ರವನ್ನ ವಹಿಸ್ತಕ್ಕಂಥದ್ದು. ಬೆಂಬಲವನ್ನ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಆ ಬೆಂಬಲದ ಸಪೋರ್ಟ್ ತುಂಬಾ ಚೆನ್ನಾಗಿ ನಿಭಾಯಿಸುವಂಥದ್ದು. ಮತ್ತೆ ಇವರು ಏನಾದ್ರೂ ಬೇರೆಯವ್ರಿಗೆ ಮಾತು ಕೊಟ್ರೆ ಆ ಮಾತನ್ನ ಪೂರ್ತಿಗೊಳಿಸುವವರಿಗೆ ಬಿಡುವಂತಹ ವ್ಯಕ್ತಿಗಳಲ್ಲ, ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳುವಂತಹ ವ್ಯಕ್ತಿಗಳು. ಮತ್ತೆ ಅದೃಷ್ಟವಂತರು ಕೂಡ. ಕೆಲವೊಂದು ವಿದ್ಯೆಯಲ್ಲಿ ಒಳ್ಳೆ ಪದವಿಗಳನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಮೇಷರಾಶಿಯವರಾಗಿರ್ತಾರೆ. ಅಧಿಕಾರ ಪಡೀಲಿಕ್ಕೆ ಬಹುದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಸುಲಭವಾಗಿ ದಕ್ಕಿಸ್ಕೊಳ್ಳುವಂತದ್ದಲ್ಲ. ಬಹಳಷ್ಟು ಕಷ್ಟಪಟ್ಟು, ಪರಿಶ್ರಮ ಪಟ್ಟು ಅದರಲ್ಲಿ ಜಯವನ್ನ ಪಡ್ಕೊಳ್ಳುವಂತಹ ವ್ಯಕ್ತಿಗಳು ಮೇಷರಾಶಿಯವರಾಗಿರ್ತಾರೆ. ಇನ್ನು ಈ ವಿಡಿಯೋದ ಮುಂದುವರೆದ ಭಾಗ ನಾನು ತಿಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತ ವಿಚಾರ ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲ
ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಅದ್ಭುತವಾಗಿರ್ತಕ್ಕಂತಹ ಜಾತಕ. ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ಜಾತಕ ಇದಾಗಿರೋದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ನೋಡೋಣ. ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿರ್ತಾರೆ, ಸದೃಢವಾಗಿರ್ತಾರೆ, ಒಳ್ಳೆ ಫಿಸಿಕಲಿ ಫಿಟ್ನೆಸ್ ಅನ್ನ ಹೊಂದಿರ್ತಾರೆ. ಒಂದು ಹಂತದಲ್ಲಿ ಆರೋಗ್ಯದ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಆದ್ರೂ ಕೂಡ ಲಗ್ನಾಧಿಪತಿ ಕುಜ ಸ್ವತಃ ಅಷ್ಟಮಾಧಿಪತಿ ಆಗಿರುವುದರಿಂದ ಉಷ್ಣಕ್ಕೆ ಸಂಬಂಧಿಸಿರತಕ್ಕಂತಹ ರೋಗಗಳು ಬಾಧಿಸುವಂಥದ್ದು, ಜಲದೋಷಗಳು ಬಾಧಿಸುವಂಥದ್ದು, ಗುಪ್ತ ರೋಗಗಳಿಂದ ಸ್ವಲ್ಪ ಬಳಲುವಂತಹ ಸಾಧ್ಯತೆಗಳಿರುತ್ತೆ. ಈ ಏನಾಗುತ್ತೆ, ಸ್ವಲ್ಪ ಉಷ್ಣ ಹೀಟು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು, ಗುಪ್ತ ರೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಜೊತೆಗೆ ಏನೇ ಮಾತಾಡಿದ್ರು ಕೂಡ ಡೈರೆಕ್ಟ್ ಆಗಿ ಮಾತಾಡುವಂಥದ್ದು, ಹಿಂದೆ ಮುಂದೆ ಮಾತಾಡುವಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಯಾರಿಗೂ ಏನೋ ಹೇಳ್ಬೇಕು, ಅವ್ರು ಚಿಕ್ಕವರೋ ದೊಡ್ಡವರೋ ಬಡವರೋ ಶ್ರೀಮಂತರೋ ಅದು ಯಾವ್ದು ಭಿನ್ನಾಭಿಪ್ರಾಯ ಇರಲ್ಲ. ಯಾವುದೇ ಒಂದು ಸಂದರ್ಭ ಇರ್ಲಿ, ಯಾವುದೇ ಒಂದು ಸ್ಥಿತಿ ಇರ್ಲಿ, ನೇರವಾಗಿ ಮಾತಾಡ್ತಕ್ಕಂಥದ್ರಲ್ಲಿ ಮೇಷರಾಶಿಯವರು ತುಂಬಾ ನಿಸ್ಸೀಮರು ಅಂತ ಹೇಳ್ಬೋದು. ಇನ್ನು ತಮ್ಮ ಸುತ್ತಲಿನವರಿಗೆ ಹಾಗೇ ಇರಬೇಕು ಅಂತ ಹೇಳಿ ಬಯಸ್ತಾರೆ. ನಾನು ಹೇಗಿದ್ದೀನಿ ಅವರು ಹಾಗೆ ಇರ್ಬೇಕು. ಸುಳ್ಳು ಯಾರಾದ್ರೂ ಹೇಳಿದ್ರೆ ತಡ್ಕೊಳಕ್ ಆಗಲ್ಲ, ಬಹಳ ಸಲ ಬೇಗ ಕೋಪ ಬಂದ್ಬಿಡುತ್ತೆ. ಇನ್ನು ಇದರಿಂದ ತೊಂದರೆಗಳನ್ನು ಕೂಡ ಎದುರಿಸ್ತಕ್ಕಂತ ಸಾಧ್ಯತೆಗಳು ಅದೆಷ್ಟೋ ಇದಾವೆ. ಇನ್ನು ಕೆಲವೊಂದು ಪ್ಲಸ್ ಪಾಯಿಂಟ್ಗಳು ಏನಂತಂದ್ರೆ ನೋಡಿ, ವ್ಯಕ್ತಿತ್ವ ತುಂಬಾ ಚೆನ್ನಾಗಿರುತ್ತೆ, ಪಾದರಸದಂತಹ ವ್ಯಕ್ತಿತ್ವ, ಚಾರಿತ್ರ್ಯ ತುಂಬಾ ಚೆನ್ನಾಗಿರುತ್ತೆ. ಪ್ರೀತಿಸಿದವರಿಗೆ ಯಾವತ್ತಿಗೂ ಮೋಸ ಮಾಡುವಂತ ವ್ಯಕ್ತಿಗಳಲ್ಲ ಮೇಷರಾಶಿಯವರು. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಏನ್ ಮಾತು ಕೊಟ್ಟಿರ್ತಾರೆ ಆ ಮಾತಿನ ಪ್ರಕಾರ ಬದ್ಧವಾಗಿರ್ತಕ್ಕಂಥದ್ದು, ಚುರುಕುತನ ಜಾಸ್ತಿ ಇರುತ್ತೆ, ಶಕ್ತಿಶಾಲಿಗಳಾಗಿರ್ತಾರೆ. ಮೈಂಡ್ ಕೂಡ ತುಂಬಾ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಬೇರೆಯವರ ಹಂಗಿನ ಜೀವನ ಇವರು ಯಾವತ್ತಿಗೂ ಒಪ್ಪೋದಿಲ್ಲ. ಬೇರೆಯವರ ಹಂಗಿನಲ್ಲಿ ಇರೋದಕ್ಕೂ ಒಪ್ಪೋದೇ ಇಲ್ಲ. ಯಾಕಂತಂದ್ರೆ ಸ್ವತಂತ್ರವಾಗಿ ಇರಬೇಕು, ಸ್ವಯಂ ಆಗಿ ಯೋಚನೆ ಮಾಡಬೇಕು. ಬಡವರೇ ಇರ್ಲಿ, ಶ್ರೀಮಂತರೇ ಇರ್ಲಿ, ಯಾಕಂತಂದ್ರೆ ನಾವು ಇರುವಂತ ಪರಿಸ್ಥಿತಿಯಲ್ಲಿ ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹ ಸ್ವಾವಲಂಬನೆ ಜೀವನ ಮೇಷರಾಶಿಯವರಿಗಾಗಿರುತ್ತೆ. ಹಾಗೆ ಯಾರು ಕೂಡ ಮುಲಾಜಿ ಕೂಡ ಇಟ್ಟುಕೊಳ್ಳಲ್ಲ, ನೇರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವ. ಕೋಪ ನಿಯಂತ್ರಣದಲ್ಲಿ ಏನಾದ್ರೂ ಇಟ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ. ಯಾಕಂತಂದ್ರೆ ಇವರ ಒಂದು ಮೈನಸ್ ಪಾಯಿಂಟ್ ಅಂತಂದ್ರೆ ಕೋಪ. ಆ ಕೋಪವನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಇವರಿಗೆ ಸಿಗುತ್ತೆ ಅನ್ನುವಂಥದ್ದು ಮೇಷರಾಶಿಯವರು. ಸಚ್ಚಾರಿತ್ರ್ಯವಂತರಾಗಿರ್ತಾರೆ, ಶುದ್ಧವಾಗಿರ್ತಾರೆ ಮತ್ತು ಖರ್ಚು ಜಾಸ್ತಿ. ಯಾಕಂತಂದ್ರೆ ಬೇರೆಯವರಿಗೋಸ್ಕರ ಖರ್ಚು ಮಾಡುವಂಥದ್ದು ಜಾಸ್ತಿ ಇವರು. ಒಟ್ಟಾರೆಯಾಗಿ ಒಂದು ಶುದ್ಧವಾಗಿರತಕ್ಕಂತ ಮನಸ್ಸುಳ್ಳವರು ಮೇಷರಾಶಿಯವರು ಅಂತಂದ್ರೆ ತಪ್ಪಾಗಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಈ ವಿಡಿಯೋದ ಬಗ್ಗೆ ನಿಮ್ಮ ಮಾಹಿತಿ, ಅನಿಸಿಕೆ, ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸರ್ವೇ ಜನಃ ಸುಖಿನೋ ಭವಂತು.